ನಮಸ್ತೆ ಕರ್ನಾಟಕ. ಇವತ್ತಿನ ಅಮ್ಮನ ಲೋಕ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಚಿಕನ್ ಲಿವರ್ ಅಲ್ಲಿ ಗ್ರಿಲ್ಡ್ ಯಾವ ತರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿ, ಕ್ವಿಕ್ ಆಗಿ, ಹಾಗೆ ಚಿಕ್ಕವರಿಂದ ದೊಡ್ಡವರ ತನಕ ಎಲ್ರಿಗೂ ಇಷ್ಟ ಆಗುವಂತ ಈ ಒಂದು ಚಿಕನ್ ಲಿವರ್ ಗ್ರಿಲ್ಡ್ ಎಷ್ಟು ತುಂಬಾನೇ ಸುಲಭ ಆಗುತ್ತಾ. ನಿಮಗೆ ಗೊತ್ತಿಲ್ಲ ಅಂದ್ರೆ ಇವತ್ತೇ ಒಂದ್ಸಲ ಮನೇಲಿ ಇದನ್ನ ಟ್ರೈ ಮಾಡಿ ರುಚಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಒಂದು ಮಿಕ್ಸಿಂಗ್ ಬೌಲನ್ನು ಇಟ್ಕೊಂಡು ನಾನು ಇದಕ್ಕೆ ಒಂದು 300 ಗ್ರಾಮ್ಸ್ ಆಗುವಷ್ಟು ಲಿವರ್ ಅನ್ನ ಹಾಕೋತಾ ಇದ್ದೀನಿ. ಸೊ ಲಿವರ್ ಎಲ್ಲ ಹಾಕಿದ್ಮೇಲೆ ನೋಡಿ, ಲಿವರ್ ಅಲ್ಲಿ ಕಹಿ ಅಂಶ ಇರುತ್ತೆ. ಸೊ ಅದನ್ನ ತೆಕ್ಕೋಬೇಕು. ಅದನ್ನೆಲ್ಲ ತೆಕ್ಕೋಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳಿ. ಅದಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಅಚಕಾರದ ಪುಡಿ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು ಅಥವಾ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕಿ, ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಥವಾ 3/4 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸ ಇಲ್ಲಾಂದ್ರೆ ವಿನೆಗರ್ ಅನ್ನ ಹಾಕೊಳ್ಳಿ. ಸೊ ವಿನೆಗರ್ ಎಲ್ಲ ಹಾಕಿದ್ಮೇಲೆ ಈ ಮಸಾಲ ಅದಕ್ಕೆಲ್ಲ ನೀಟಾಗಿ ಹಿಡಿಬೇಕು. ಸೊ ಈ ತರ ನೀವು ಒಂದು ಚಾಕಲ್ಲಿ ಅಥವಾ ಒಂದು ಫೋಕಲ್ಲಿ ಏನಾದರೂ ಈ ತರ ಒಂದು ಟೂತ್ ಪಿಕ್ ಅಲ್ಲಿ ಈ ತರ ಚುಚ್ಕೊಂಡು ಈ ಖಾರ ಎಲ್ಲ ಇದಕ್ಕೆ ನೀಟಾಗಿ ಹಿಡಿಬೇಕು. ಆ ತರ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ. ಮ್ಯಾರಿನೇಟ್ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ನೀವು ಗ್ರಿಲ್ಡ್ ಮಾಡ್ಕೋಬಹುದು. ಸೊ ಈಗ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದೀನಿ. ಸೊ ಇದಾದ್ಮೇಲೆ ಇವಾಗ ನಾವು ಸ್ವಲ್ಪ ಪೆಪ್ಪರ್ ಪೌಡರ್ ಅನ್ನ ಹಾಕೊಳ್ಳೋಣ. ಸ್ಪೈಸಸ್ಗೆ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ತುಂಬಾನೇ ಯೂಸ್ಫುಲ್ ಇದೆ. ಚಿಕ್ಕವರಿಂದ ದೊಡ್ಡವ್ರ ತನಕ ಕಾಣಿಸ್ಕೊಳ್ಳುವಂತಹ ಕೆಮ್ಮು ಶೀತಗೆ ಮೇನ್ ರಾಮಬಾಣ ಅಂದ್ರೆ ಪೆಪ್ಪರ್ ಪೌಡರು. ಸೊ ಪೆಪ್ಪರ್ ಪೌಡರ್ ಅನ್ನ ನಾನ್ ವೆಜ್ ಅಲ್ಲಿ ಯಥೇಚ್ಛವಾಗಿ ಬಳಸಿ. ಅದಾದ್ಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಲೋ ಫ್ಲೇಮ್ಗೆ ಇಟ್ಬಿಟ್ಟು ಈ ತರ ಪುಲ್ಕ ಎಲ್ಲ ರೆಡಿ ಮಾಡ್ತೀವಲ್ಲ, ಆ ತರ ಒಂದು ತವಾನ ಅದ್ರ ಮೇಲೆ ಇಟ್ಬಿಟ್ಟು ಎಲ್ಲ ನಾವು ಮಾಡಿರುವಂತಹ ಚಿಕನ್ ಲಿವರ್ ಎಲ್ಲ ಮಸಾಲ ಏನಿರುತ್ತೆ ಅದನ್ನೆಲ್ಲ ಇದ್ರ ಮೇಲೆ ಇಟ್ಕೊಂಡು ಎರಡೂ ಕಡೆ ಹದವಾಗಿ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್, ಬೇಗ ಐ ಫ್ಲೇಮಲ್ಲಿ ಇಟ್ಟು ಏನಾದರೂ ಮಾಡೋಕೆ ಹೋದರೆ ತುಂಬಾನೇ ಸೀದಂಗೆ ಆಗ್ಬಿಡುತ್ತೆ. ಸೊ ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಬಿಟ್ಟು ಎರಡೂ ಕಡೆ ಈವನ್ ಆಗಿ, ಅನ್ಇವನ್ ಅಲ್ಲ, ಈವನ್ ಆಗಿ ಎರಡೂ ಕಡೆ ಹದವಾಗಿ ಬೇಯಿಸಬೇಕು. ಸೊ ಅದಾದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದ್ರೆ ಆಪ್ಷನಲ್ಲು. ಎಣ್ಣೆ ಬದಲಿಗೆ ನೀವು ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡಿ. ತುಪ್ಪ ತುಂಬಾ ಗುಡ್ ಫ್ಯಾಟು. ಎಣ್ಣೆಗಿಂತ ಸ್ವಲ್ಪ ತುಪ್ಪ ಹಾಕಿದರೆ ಇನ್ನೂ ಫ್ಲೇವರ್ ಜಾಸ್ತಿ ಆಗುತ್ತೆ. ಬಟ್ ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸೊ ಈಗ ಒಂದು ಕಡೆ ಬೆಂದಿರುವಂತಹ ಲಿವರನ್ನು ಎರಡೂ ಕಡೆ ಟರ್ನ್ ಮಾಡಿ ಬೇಯಿಸ್ಕೊಳ್ಳೋಣ. ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಅಷ್ಟು ಚಿಕ್ಕ ಮಕ್ಕಳು ಇರ್ತಾರಲ್ಲ, ಸೊ ಚಿಕ್ಕ ಮಕ್ಕಳಿಗೆ ಯಾರೆಲ್ಲ ನಾನ್ ವೆಜ್ ಅನ್ನ ಕೊಡಬೇಕು ಅನ್ಕೊಂಡಿದ್ದೀರಾ, ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಸಡನ್ ಆಗಿ ಇಷ್ಟೆಲ್ಲ ಸ್ಪೈಸಸ್ ಕೊಡಕ್ ಹೋಗ್ಬೇಡಿ. ಸ್ವಲ್ಪ ಸ್ಪೈಸಸ್ ಮಕ್ಳಿಗೆ ಗೊತ್ತಿರುತ್ತಲ್ವಾ, ಕಮ್ಮಿ ಮಾಡಿಬಿಟ್ಟು ಸೇಮ್ ಇದೇ ಮೆಥಡ್ ಅಲ್ಲಿ ಇದನ್ನ ರೆಡಿ ಮಾಡಿಬಿಟ್ಟು ಮಕ್ಳಿಗೆ ಕೊಡಿ. ಡೆಫಿನೆಟ್ ಆಗಿ ತಿಂತಾರೆ, ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಯಾರೆಲ್ಲ ಏಜೆಡ್ ಪರ್ಸನ್ಗಳಿರ್ತಾರೆ, ಹಲ್ಲೆಲ್ಲ ಆಗಲ್ಲ ತಿನ್ನಕ್ಕೆ ನಾನ್ ವೆಜ್ ಅಂತಾರಲ್ಲ, ಅಂಥವ್ರಿಗೆ ಈ ತರ ಒಂದು ಗ್ರಿಲ್ಡ್ಗಳನ್ನ ಮಾಡ್ಕೊಳ್ಳಿ. ನಿಜವಾಗ್ಲೂ ಅವ್ರು ಇಷ್ಟಪಟ್ಟು ನಿಮ್ಮನ್ನ ಹೊಗಳುತ್ತಾರೆ. ಫ್ರೆಂಡ್ಸ್, ಇದನ್ನ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ರೆಸಿಪಿನ ನಿಮ್ಮ ಮನೇಲಿ ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಾರೆ ಅಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ರೆಸಿಪೀಸ್ ವಿಡಿಯೋ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ.